ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಹೈಕೋರ್ಟ್ನಲ್ಲಿ ಕರೆದಿರುವಂಥ ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಂಪೂರ್ಣ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಹಾಗೂ ಏನೆಲ್ಲ ದಾಖಲಾತಿಗಳು ಬೇಕು, ಅರ್ಜಿ ಸಲ್ಲಿಸುವಾಗ ಏನೆಲ್ಲ ತೊಂದರೆಗಳು ಬರುತ್ತೆ, ಅದನ್ನು ಹೇಗೆ ಸಾಲ್ವ್ ಮಾಡಬೇಕು, ಹಾಗೆ ನೋಟಿಫಿಕೇಶನ್ ಬಗ್ಗೆ ಪುಟ್ಟ ಮಾಹಿತಿನ ತಿಳಿಸ್ಕೊಡ್ತಾ ಅರ್ಜಿ ಸಲ್ಲಿಸುವ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದಾದರೆ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಹಾಗೂ ಸಿಗ್ನೇಚರ್, ಫೋಟೋ, ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್, ಜನರಲ್ ಮೆರಿಟ್ ಅವರು ಬಿಟ್ಟು ಇನ್ನೆಲ್ಲ ಕ್ಯಾಟಗರಿಯವರೆಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ ರೆಡಿ ಇರಬೇಕು. RD ನಂಬರನ್ನು ಎಂಟ್ರಿ ಮಾಡಬೇಕು. ಹಾಗೆ ತಹಸೀಲ್ದಾರಿಂದ ಸಹಿ ಆಗಿರುವಂಥ ಡೇಟನ್ನು ಮೆನ್ಷನ್ ಮಾಡಿರ್ತಾರೆ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ. ಆ ಡೇಟು, ಮಂತು, ಇಯರನ್ನು ಅಪ್ಲಿಕೇಶನಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಹಾಗೂ ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್ ಅಥವಾ ಇನ್ನಿತರೆ ರಿಸರ್ವೇಷನ್ ಬೇಕು ಅನ್ನೋರಾದರೆ ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್ ರೆಡಿ ಇರಬೇಕಾಗತ್ತೆ. ಅದನ್ನು ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದಾದರೆ PUC ಪ್ರಿನ್ಸಿಪಾಲ್ ಅಥವಾ BO ಅಂದ ಸೈನ್ ಆಗಿರುತ್ತೆ ಕನ್ನಡ ಅಥವಾ ಗ್ರಾಮೀಣ ಸರ್ಟಿಫಿಕೇಟ್ ಮೇಲೆ. ಆ ಡೇಟು, ಮಂತು, ಇಯರನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ SLC ಮಾರ್ಕ್ಸ್ ಕಾರ್ಡ್ನ ಸ್ಕ್ಯಾನ್ ಮಾಡಬೇಕು. ಹಾಗೂ ಪ್ರತಿಯೊಂದು ಡಾಕ್ಯುಮೆಂಟ್ ಏನೆಲ್ಲ ನಾನು ಹೇಳಿದೆ ಅಷ್ಟನ್ನು ಕೂಡ ಸ್ಕ್ಯಾನ್ ಮಾಡಿ ಕೊನೆಯಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗತ್ತೆ. ನೆಟ್ ಬ್ಯಾಂಕಿಂಗ್, ಫೋನ್ಪೇ, ಗೂಗಲ್ ಪೇ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮುಖಾಂತರ ಪೇಮೆಂಟನ್ನು ಮಾಡ್ಬೋದಾಗಿರ್ತದೆ. ಇನ್ನು ನೋಟಿಫಿಕೇಶನ್ಗೆ ಬರೋದಾದರೆ ಕೊನೆಯ ದಿನಾಂಕ ಬಂದು 21/5/2026. HK ಅವರಿಗೆ 8 ಹುದ್ದೆಗಳಿದ್ದಾವೆ. ನಾನ್ HK ಅವರಿಗೆ 93 ಗ್ರೂಪ್ ಡಿ ಹುದ್ದೆಗಳಿದ್ದಾವೆ. ಎಲ್ಲದಕ್ಕೂ ಸಪ್ರೇಟ್ ಅಪ್ಲಿಕೇಶನ್ಸ್ನ ಹಾಕಬೇಕಾಗತ್ತೆ. ಸಪ್ರೇಟ್ ಫೀಸನ್ನು ಕಟ್ಟಬೇಕಾಗತ್ತೆ. HK ಹಾಗೂ ನಾನ್ HK ಅವ್ರಿಗೂ ಸೇಮ್ ಪ್ರೋಸೆಸ್ ಇರುತ್ತೆ, ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ. ಸೇಮ್ ಎರಡು ಕೂಡ ಅಪ್ಲಿಕೇಶನ್ಸ್ನ ನಾನು ತೋರಿಸೋದು ಒಂದು ಯಾವುದನ್ನು ತೋರಿಸ್ತೀನಿ, ಇಬ್ಬರು ಕೂಡ ಸೇಮನ್ನು ಫಾಲೋ ಮಾಡಿದ್ರೆ ಸಾಕು. ತೋರಿಸ್ತಾ ಹೋಗ್ತೀನಿ ವಿಡಿಯೋ ಹೇಗೆ ಅಂತ. ಮೊದಲಿಗೆ ಹೈಕೋರ್ಟ್ ಆಫ್ ಕರ್ನಾಟಕ ಅಂತ ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿ, ಇಲ್ಲ ಮೊಜಿಲಾ ಓಪನ್ ಮಾಡಿ, ಇಲ್ಲ ಸಿಸ್ಟಮಲ್ಲಿ ಹೈಕೋರ್ಟ್ ಆಫ್ ಕರ್ನಾಟಕ ಅಂತ ಟೈಪ್ ಬೇಕು. ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನೋಟಿಫಿಕೇಶನ್ ಅಂತ. ಈ ನೋಟಿಫಿಕೇಶನಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಕ್ರೂಟ್ಮೆಂಟ್ಸ್ ಅಂತ ಬರುತ್ತೆ. ಇಲ್ಲಿ ಹೈಕೋರ್ಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಫಸ್ಟಲ್ಲೇ ಕಾಣಿಸ್ತಿದೆ ಗ್ರೂಪ್ ಡಿ RPC, ಗ್ರೂಪ್ ಡಿ KKR ಅಂತ. RPC ಅಂದರೆ ನಿಮಗೆ ಕನ್ಫ್ಯೂಸ್ ಇರ್ಬೋದು, ರೆಸಿಡೆನ್ಷಿಯಲ್ ಪೇರೆಂಟ್ ಕೇಡರ್ ಅಂತ ಕರೀತಾರೆ. ಅಂದರೆ ನಾನ್ HK ಅವ್ರನ್ನ RPC ಅಂತ ಕರೀತಾರೆ. ಹಾಗೆ KKR ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಸಪ್ರೇಟ್ ಅಪ್ಲಿಕೇಶನ್ಸ್ ಇರುತ್ತೆ. ಯಾರ್ಯಾರಿಗೆ ಅಂದರೆ ಲಿಫ್ಟ್ ಅಟೆಂಡರ್, ಅಸಿಸ್ಟೆಂಟ್ ಬೈಂಡರ್, ಟೈಲರ್, ದೋಬಿ, ಹಾಗೆ ಸಪ್ರೇಟು ಗ್ರೂಪ್ ಡಿ ಹುದ್ದೆಗಳು. ಇಷ್ಟಕ್ಕೂ ಸಪ್ರೇಟ್ ಅಪ್ಲಿಕೇಶನ್ಸ್ ಇರುತ್ತೆ. HK, ನಾನ್ HK ಅವ್ರಿಗೂ ಸಪ್ರೇಟ್ ಅಪ್ಲಿಕೇಶನ್ಸ್ ಇರುತ್ತೆ. ಸಪ್ರೇಟ್ ಅಪ್ಲಿಕೇಶನ್ಸ್ನ ಹಾಕಬೇಕಾಗತ್ತೆ. ಇದ್ರ ಮೇಲೆ ನಾನು ಎಕ್ಸಾಂಪಲ್ ಗ್ರೂಪ್ ಡಿ RPC ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅರ್ಜಿನ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಬೇಕಾದ್ರೆ ನೋಡ್ಕೊಂಡು ಇನ್ನೊಮ್ಮೆ ನೋಡಿಕೊಂಡು ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಂದೆ ಹೋಗ್ಬೋದು. ಹಾಗೆ ಇಲ್ಲಿ ರೀಪ್ರಿಂಟ್ ಆಪ್ಷನ್ಸ್ ಇದೆ. ರೀಪ್ರಿಂಟ್ ಅಂದರೆ ಲಾಸ್ಟಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಪ್ರಿಂಟ್ಔಟ್ ಏನಾದ್ರು ಬರದೇ ಹೋದರೆ, ಸರ್ವರ್ ಏನಾದ್ರು ಪ್ರಾಬ್ಲಮ್ ಆಗಿ ಮತ್ತೊಮ್ಮೆ ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನ್ ನಂಬರ್, ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಮತ್ತೆ ರೀಪ್ರಿಂಟನ್ನು ತೊಗೊಬೋದು. ಇನ್ನು ಅಪ್ಲಿಕೇಶನ್ ಫೀಸ್ ಬರೋದಾದರೆ SC ST ಕ್ಯಾಟಗರಿ 1 ಅವ್ರಿಗೆ 100 ರೂಪಾಯಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವ್ರಿಗೂ 100 ರೂಪಾಯಿ ಇರುತ್ತೆ. ಹಾಗೂ ಜನರಲ್ ಮೆರಿಟ್ ಕ್ಯಾಟಗರಿ 2A, 2B, 3A, 3B ಅವರಿಗೆ 200 ರೂಪಾಯಿ ಇರುತ್ತೆ. ಮೊದಲಿಗೆ ಇದನ್ನು ಕ್ಲಿಕ್ ಮಾಡಿ ಹೇಗೆ ಅರ್ಜಿ ಸಲ್ಲಿಸೋದು ತಿಳಿಸ್ಕೊಡ್ತೀನಿ. ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರುತ್ತೋ ಹಾಗೆ ಹೆಸರನ್ನು ಟೈಪ್ ಮಾಡಿ, ಹಾಗೆ ತಂದೆ ಹೆಸರು ಹಾಕಿ, ಹಾಗೆ ಮೇಲ್, ಫೀಮೇಲ್ ಅಥವಾ ಟ್ರಾನ್ಸ್ಜೆಂಡರ್ ಎಂಟ್ರಿ ಮಾಡಿ, ಡೇಟ್ ಆಫ್ ಬರ್ತ್ ಹಾಕಿ. ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಇಲ್ಲಿ ನಿಮ್ಮ ಏಜ್ ಎಷ್ಟಿದೆ ಅನ್ನೋದನ್ನ ತೋರಿಸುತ್ತೆ. ಅಕಸ್ಮಾತ್ ತೋರಿಸಲಿಲ್ಲ ಅಂದರೆ ಸರ್ವರ್ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಂಡು ಮತ್ತೊಮ್ಮೆ ಲಾಗಿನ್ ಆಗಿ ಮತ್ತೊಮ್ಮೆ ಹೊಸದಾಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಇದನ್ನು ಹಾಕಲಿಲ್ಲ ಅಂದರೆ, ಕನ್ಫರ್ಮ್ ಆಗಲಿಲ್ಲ ಅಂದರೆ ಏಜು ತೊಗೊಳೋದಿಲ್ಲ. ಹಾಗೆ ಕ್ಯಾಟಗರಿ ಮೊದಲೇ ತಿಳಿಸಿದಾಗೆ ಕ್ಯಾಟಗರಿ ಸರ್ಟಿಫಿಕೇಟ್ ಇರಬೇಕು. RD ನಂಬರ್ ಹಾಗೂ ಡೇಟನ್ನು ಎಂಟ್ರಿ ಮಾಡಬೇಕು. ಜನರಲ್ ಮೆರಿಟ್ ಅವ್ರಿಗೆ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲೊಂದು ಆಪ್ಷನ್ಸ್ ಇದೆ 6 ಪಾಯಿಂಟಲ್ಲಿ. ಇಲ್ಲೇನಪ್ಪ ಅಂದರೆ RPCನ ಅಂದರೆ KKR ಅಂತ ಕೇಳಿದ್ದಾರೆ. ಈ ಅಪ್ಲಿಕೇಶನ್ ನಾನು ಓಪನ್ ಮಾಡಿರೋದು RPC ಆಗಿರೋದ್ರಿಂದ, ನಾನ್ HK ಆಗಿರೋದ್ರಿಂದ ಎಸ್ ಅಂತ ಆಟೋಮೆಟಿಕ್ಕಾಗಿ ಡಿಫಾಲ್ಟ್ ಆಗಿ ತೊಗೊಂಡಿದೆ. ಮತ್ತೆ ಅದನ್ನು ನೀವು ಎಂಟ್ರಿ ಮಾಡೋದು ಬೇಕಾಗಲ್ಲ. ಹಾಗೆ ನಾನ್ HK ಅವರಿಗೆ ಏನಾದರೆ HK ಅವರಾದರೆ
HK ಅಪ್ಲಿಕೇಶನ್ ಏನಾದ್ರು ಓಪನ್ ಮಾಡಿದಾಗ ಅವ್ರಿಗೂ ಕೂಡ ಎಸ್ ಅಂತ ಕ್ಲಿಕ್ ಆಗಿರುತ್ತೆ, ಹಾಗೆ ಕಂಟಿನ್ಯೂ ಮಾಡ್ಬೋದಾಗಿರುತ್ತೆ. ಹಾಗೆ 7ನೇ ಪಾಯಿಂಟ್ ಬಂದು ರೂರಲ್ ಬೆಂಚ್ ಮಾರ್ಕ್ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಕನ್ನಡ ಮೀಡಿಯಂ ಹಾಗೂ ಯೋಜನಾ ನಿರಾಶ್ರಿತ ಎಕ್ಸ್ ಸರ್ವಿಸ್ ಮ್ಯಾನ್, ಇದನ್ನ ಎಲ್ಲವನ್ನ ನೀವು ಯಾವುದೇ ನಿಮ್ಮ ರಿಸರ್ವೇಷನ್ ಬರುತ್ತೋ ಅದನ್ನು ಟಿಕ್ ಮಾಡಿ ನಾನು ತಿಳಿಸಿದಾಗೆ ಪ್ರಿನ್ಸಿಪಾಲ್ ಅಥವಾ BO ಸೈನ್ ಮಾಡಿರುವಂತಹ ಡೇಟನ್ನು ಎಂಟ್ರಿ ಮಾಡಿ, ಡೇಟು ಮಂತ್ ಇಯರನ್ನು ಎಂಟ್ರಿ ಮಾಡಿ ಮುಂದಕ್ಕೆ ಹೋಗಿ. ಹಾಗೆ ಅನ್ಮ್ಯಾರಿಡ್ ಆದರೆ ಅನ್ಮ್ಯಾರಿಡ್, ಮ್ಯಾರಿಡ್ ಆದರೆ ಮ್ಯಾರಿಡ್. ಹಾಗೂ ಇಲ್ಲಿ ಕೇಳುತ್ತೆ ಮ್ಯಾರಿಡ್ ನಂತರ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಮದುವೆ ಆಗಿರೋದ್ರೆ ಸ್ಪೌಸ್ ಅಂತ ಹಾಕ್ಬೋದು, ಇಲ್ಲ ವಿಡೋ ಇದ್ರೆ ವಿಡೋ ಹಾಕಿ, ಸ್ಪೌಸ್ ಅಂತ ಹಾಕಿ ನಿಮ್ಮ ಸ್ಪೌಸ್ ನೇಮ್ ಕೇಳುತ್ತೆ ಅಂದರೆ ಪತ್ನಿ ಹೆಸರು ಅಥವಾ ಪತಿಯ ಹೆಸರು ಕೇಳುತ್ತೆ, ಎಂಟ್ರಿ ಮಾಡಬೇಕು. ಮತ್ತೆ ಇಲ್ಲಿ 9ನೇ ಕಾಲಮಲ್ಲಿ ಇಂಡಿಯನ್ ಅಂತ ಮತ್ತೊಮ್ಮೆ ಟೈಪ್ ಮಾಡಬೇಕು. ಹಾಗೆ ನೀವು ಓದಿದಂಥ ಶಾಲೆಯ ಹೆಸರು, SLCಲಿ ಶಾಲೆಯ ಹೆಸರು ಹಾಗೂ ಏನು ಓದಿದ ಕೊನೆ ಕ್ವಾಲಿಫಿಕೇಶನ್ ಏನು ಅಂತ ಕೇಳಿದ್ರೆ ಅದನ್ನು ಎಂಟ್ರಿ ಮಾಡಬೇಕು. ಎಲ್ಲರೂ SLC ಕ್ವಾಲಿಫಿಕೇಶನ್ ಎಂಟ್ರಿ ಮಾಡಿದ್ರೆ ಸಾಕು. SLC ಸ್ಕೂಲ್ ನೇಮು ಹಾಗೂ ಏನು ಕ್ವಾಲಿಫಿಕೇಶನ್ ಯಾವಾಗ ನೀವು ಕಂಪ್ಲೀಟ್ ಮಾಡಿದ್ರಿ SLCನ ಅದ್ರ ಬಗ್ಗೆ ಮಾಹಿತಿನ ಎಂಟ್ರಿ ಮಾಡಿ 3 ಕಾಲಮಲ್ಲಿ. ಹಾಗೆ ಪ್ರೆಸೆಂಟ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಸಪ್ರೇಟ್ ಇರುತ್ತೆ, ಎರಡು ಒಂದೇ ಇರೋರು ಎರಡನ್ನ ಫಸ್ಟ್ ಪ್ರೆಸೆಂಟ್ ಅಡ್ರೆಸ್ ಟೈಪ್ ಮಾಡಿ ಎಸ್ ಆರ್ ನೋ ಅಂತ ಕ್ಲಿಕ್ ಮಾಡಿ. ಎಸ್ ಅಂದರೆ ಆಟೋಮೆಟಿಕ್ ಆಗಿ ಪ್ರೆಸೆಂಟ್ ಅಡ್ರೆಸ್ ಏನು ತೊಗೊಂಡಿರ್ತೀರೋ ಅದನ್ನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ಸು, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು ಹಾಗೂ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಹಾಗೂ ಇಮೇಲ್ ID ಕೇಳುತ್ತೆ. ಇಷ್ಟನ್ನು ಎಂಟ್ರಿ ಮಾಡಿ. ಇಲ್ಲಿ 14ನೇ ಕಾಲಮಲ್ಲಿ ಆರ್ ಯು ವರ್ಕಿಂಗ್ ಅಂತ ಕೇಳುತ್ತೆ, ಅದೇನು ಅವಶ್ಯಕತೆ ಇಲ್ಲ, ನೋ ಅಂತ ಆಪ್ಷನ್ಸ್ ಆಲ್ರೆಡಿ ಇರುತ್ತೆ, ನೋ ಅಂತಲೇ ಕ್ಲಿಕ್ ಮಾಡ್ಬೋದು. ಅಕಸ್ಮಾತ್ ಏನಾದ್ರು ವರ್ಕಿಂಗಲ್ಲಿ ಗೌರ್ಮೆಂಟ್ ಜಾಬ್ಸ್ ಅವರು ಯಾರಾದರೂ ಆದರೆ ಅದನ್ನು ಎಸ್ ಅಂತ ಕ್ಲಿಕ್ ಮಾಡಿ ತಮ್ಮ ಫುಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಯಾವುದೇ ಕಾಲಮನ್ನು ಅಷ್ಟೊಂದು ಟಚ್ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಕಾಗಿ ನೋ ಅಂತಿರುತ್ತೆ. ಹಾಗೂ ಎಲ್ಲ ಆದ ನಂತರ ಇಲ್ಲಿ ಟಿಕ್ ಮಾರ್ಕ್ ಇದೆ ನೋಡಿ, ಈ ಟಿಕ್ ಮಾರ್ಕ್ ಕ್ಲಿಕ್ ಮಾಡಿ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿ. ಫಸ್ಟು ಪ್ರಿವ್ಯೂ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಏನು ಎಂಟ್ರಿ ಮಾಡಿರ್ತೀರಾ ಅದನ್ನು ಮತ್ತೊಮ್ಮೆ ತೋರಿಸುತ್ತೆ, ಪ್ರಿವ್ಯೂ ತೋರಿಸುತ್ತೆ. ಆವಾಗ ಫಸ್ಟಲ್ಲಿ ಏನು ನೀವು ತಂದೆ ತಾಯಿ ಹೆಸರು, ನಿಮ್ಮ ಹೆಸರು ಮತ್ತು ಎಲ್ಲ ಹಾಕಿರ್ತೀರಲ್ಲ ಡೇಟ್ ಆಫ್ ಬರ್ತು, ಅದಕ್ಕೆ ಚೆಕ್ ಬಾಕ್ಸ್ ಬರುತ್ತೆ, ಅಂದರೆ ಟಿಕ್ ಮಾಡಬೇಕಾಗುತ್ತೆ. ಇದು ಕನ್ಫರ್ಮ್ ಮಾಡಿದ್ದೀವಿ ಕರೆಕ್ಟಾಗಿದೆ ಅನ್ನೋದನ್ನು ಕನ್ಫರ್ಮ್ ಕೇಳುತ್ತೆ. ಕನ್ಫರ್ಮ್ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಮೊಬೈಲ್ ಒಂದು ಟೆಂಪರರಿ ಅಪ್ಲಿಕೇಶನ್ ನಂಬರ್ ಬರುತ್ತೆ, ಅಪ್ಲಿಕೇಶನ್ ನಂಬರ್ ಹಾಗೂ ಒಂದು ಪಾಸ್ವರ್ಡ್ ಬರುತ್ತೆ. ಆ ಪಾಸ್ವರ್ಡನ್ನು ನಾವು ಏನು ಮಾಡಬೇಕು, ಇಲ್ಲಿ ನಾನು ತೋರಿಸ್ಕೊಡ್ತೀನಿ ಹೇಗೆ ಹಾಕಬೇಕು ಅಂದರೆ, ಅದು ಆಲ್ಫಾಬೆಟ್ ಹಾಗೂ ಈ ಥರ ನಂಬರ್ಸಿಂದ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಈ ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ನಂಬರ್, ರೆಫರೆನ್ಸ್ ನಂಬರ್ ಇಲ್ಲಿ ಬಂದಿರುತ್ತೆ, ನಿಮ್ಮ ಮೊಬೈಲ್ಗೂ ಕೂಡ ಬಂದಿರುತ್ತೆ. ಆ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಿ ಕ್ಯಾಪ್ಚರ್ ID ಹಾಕಿ ಸಬ್ಮಿಟ್ ಮಾಡಿ. ಅಂದರೆ ಇದು ಟೆಂಪರರಿ ID, ಅದು ಅಪ್ಲಿಕೇಶನ್ ನಂಬರ್ ಅಲ್ಲ. ನೀವು ಕೊನೆಯಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ಬೇರೆ ಅಪ್ಲಿಕೇಶನ್ ನಂಬರ್ ಬರುತ್ತೆ, ಅದನ್ನು ಹುಷಾರಾಗಿ ಇಟ್ಕೊಳ್ಳಿ. ಯಾಕೆಂದರೆ ಮತ್ತೆ ನೀವು ಮಧ್ಯದಲ್ಲಿ ಏನಾದ್ರು ಸ್ಟಾಪ್ ಮಾಡಿ ಮತ್ತೆ ರೀ ಎಂಟ್ರಿ ಆಗಬೇಕಂದ್ರೆ ನಾನು ಮೊದಲೇ ತಿಳಿಸ್ಕೊಡೋದಲ್ಲ ಆನ್ಲೈನ್ ಅಪ್ಲಿಕೇಶನ್ ಅಂತ, ಅಲ್ಲಿ ಚೆಕ್ ಮಾಡಿ. ಇನ್ನೊಂದು ಲಾಗಿನ್ ಅಂತ ಆಪ್ಷನ್ಸ್ ಇರುತ್ತೆ, ಲಾಗಿನಲ್ಲಿ ಈ ರೆಫರೆನ್ಸ್ ನಂಬರನ್ನು ಹಾಕಿ ಮತ್ತೆ ಲಾಗಿನ್ ಮಾಡಿ ನೀವೇನಾದರೂ ಫೋಟೋ ಅಪ್ಲೋಡು ಮತ್ತೊಂದಾದರೂ ಏನಾದರೂ ಬೇಕಾದ್ರೂ ಮಾಡ್ಕೊಬೋದಾಗಿರ್ತದೆ. ಈ ಥರ ಹಾಕಿ ಸಬ್ಮಿಟ್ ಮಾಡಿದಾಗ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ SLC ಡೀಟೇಲ್ಸ್ ಕೇಳುತ್ತೆ. ಈಗ ಕರೆದಿರುವುದು ಗ್ರೂಪ್ D ಆಗಿರೋದ್ರಿಂದ ಬರೀ SLC ಡೀಟೇಲ್ಸ್ ಮಾತ್ರ ಕೇಳ್ತಾ ಇದೆಯಲ್ಲ, ಅದನ್ನು ಎಂಟ್ರಿ ಮಾಡಬೇಕು. SLC ಹಾಗೆ ನಿಮ್ಮ ಬೋರ್ಡ್ ಯಾವುದು, ನಾನು ಎಕ್ಸಾಂಪಲ್ KCEB ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಹಾಕಿದ್ದೀನಿ. ಹಾಗೆ ರೋಲ್ ನಂಬರ್ ಎಂಟ್ರಿ ಮಾಡಿ. ಗ್ರೇಡ್ ಇರೋರಾದರೆ ಗ್ರೇಡ್ ಅಂತ ಕ್ಲಿಕ್ ಮಾಡಿ, ನೋ ಅನ್ನೋರು ಅದೇ ಪರ್ಸೆಂಟೇಜ್ ಆದವರು ನೋ ಅಂತ ಕ್ಲಿಕ್ ಮಾಡಿ. ಇಯರ್ ಆಫ್ ಪಾಸಿಂಗ್, ಮ್ಯಾಕ್ಸಿಮಮ್ ಮಾರ್ಕ್ಸ್, ಒಬ್ಟೈನ್ ಮಾರ್ಕ್ಸ್ ಮಾಡಿ ಆ್ಯಡ್ ಅಂತ ಮಾಡಿ. ಆ್ಯಡ್ ಅಂತ ಮಾಡಿದ್ರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಫುಲ್ ಬಂದು ಕೆಳಗಡೆ ತೋರಿಸುತ್ತೆ. ಇದರಲ್ಲಿ ಫುಲ್ಲು ನೀವೇನು ಇಲ್ಲಿ ಮೇಲ್ಗಡೆ ಹಾಕಿದ್ರು ಅದು ಬರುತ್ತೆ. ತದನಂತರ ಸೇವ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೋಗಿ. ಇಲ್ಲಿ ನಿಮ್ಮ ಫೋಟೋ ಸಿಗ್ನೇಚರ್ ಕೇಳುತ್ತೆ. ಫೋಟೋ ಸಿಗ್ನೇಚರನ್ನು ನಾನು ಮೊದಲೇ ತಿಳಿಸಿದಾಗೆ ವೈಟ್ ಬ್ಯಾಕ್ಗ್ರೌಂಡಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಚೂಸ್ ಫೈಲ್ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ. ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ. ಕೆಲವೊಂದು ಬಾರಿ ಫೋಟೋ ಸಿಗ್ನೇಚರ್ ತೊಗೊಳೋದಿಲ್ಲ, ಕಾರಣ ಏನಪ್ಪ ಅಂದರೆ ಫೋಟೋ ಸಿಗ್ನೇಚರಲ್ಲಿ ನೇಮ್ ಇರುತ್ತಲ್ಲ, ನೇಮಲ್ಲಿ ತುಂಬ ಲೆಟರ್ಸ್ ಇರಬಾರ್ದು, ಅದನ್ನು ರೀನೇಮ್ ಮಾಡ್ಕೊಳ್ಳಿ. ಫೋಟೋ ಅಂತನೋ ಸಿಗ್ನೇಚರ್ ಅಂತನೋ ರೀನೇಮ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಆಮೇಲೆ ಸೈಜನ್ನು ಸಾಧ್ಯ ಆದಷ್ಟು 20 KB ಒಳಗಡೆ ಮೇಂಟೈನ್ ಮಾಡ್ಕೊಳ್ಳಿ, 20 to 50 ಒಳಗಡೆ ಮೇಂಟೈನ್ ಮಾಡ್ಕೊಳ್ಳಿ, ಆವಾಗ ಅಪ್ಲೋಡ್ ಆಗುತ್ತೆ. ತದನಂತರ ಅಪ್ಲೋಡ್ ಆದಮೇಲೆ ಸೇವ್ ಅಂಡ್ ಕಂಟಿನ್ಯೂ ಕ್ಲಿಕ್ ಮಾಡಿ. ತದನಂತರ ಮತ್ತೊಮ್ಮೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್, ಡೇಟ್ ಆಫ್ ಬರ್ತ್ ಮತ್ತು ನಿಮ್ಗೆ ಎಷ್ಟು ಫೀಸ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಕ್ಲಿಕ್ ಟು SBI ePay ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಮತ್ತೊಮ್ಮೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಫೋನ್ಪೇ ಅಥವಾ ಗೂಗಲ್ ಪೇ, ಡೆಬಿಟ್ ಕಾರ್ಡ್ ಹೋಗುತ್ತೆ. ಅಲ್ಲಿ ನಿಮ್ಮ ಪೇಮೆಂಟನ್ನು ಮಾಡಾದ್ಮೇಲೆ ಈ ರೀತಿಯಾದ ಪೇಜ್ ಕನ್ಫರ್ಮ್ ಪೇಜ್ ಬರುತ್ತೆ. ಪೇಮೆಂಟ್ ಸಕ್ಸಸ್ ಅಂತ ಪೇಜ್ ಓಪನ್ ಆಗುತ್ತೆ.
ಪೇಮೆಂಟ್ ಸಕ್ಸಸ್ ಆದ ಮೇಲೆ ಮತ್ತೊಮ್ಮೆ ಏನು ಕೆಲಸ ಮಾಡಬೇಕು ಅನ್ನೋದಾದರೆ ಮತ್ತೆ ಬ್ಯಾಕ್ ಹೋಗಿ ನೀವು ಮತ್ತೊಮ್ಮೆ ಲಾಗಿನ್ ಆದರೂ ಮಾಡ್ಕೊಬೋದು, ಇಲ್ಲಾಂದರೆ ಬ್ಯಾಕ್ ಆಪ್ಷನ್ ಇನ್ನೊಂದು ಪೇಜ್ ಓಪನ್ ಆಗಿರುತ್ತೆ ಪೇಮೆಂಟ್ ಆಗೋದಕ್ಕೆ. ಮತ್ತೆ ಇನ್ನೊಂದು ಪೇಜ್ ಬ್ಯಾಕಿಗೆ ಬಂದು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ವೆರಿಫೈ ಇ ಪೇ ಅಂತ. ಅಲ್ಲಿ ಪೇಮೆಂಟ್ ಕನ್ಫರ್ಮ್ ಆದಮೇಲೆ ಅದನ್ನು ಪ್ರಿಂಟ್ಔಟ್ ತೊಗೊಂಡು ಇಲ್ಲ ಸೇವ್ ಮೈನರ್ ಮಾಡಿಕೊಂಡು ಮತ್ತೆ ಈ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ವೆರಿಫೈ ಇ ಪೇ ಅಂತ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಮಾಡಬೇಕು. ಆವಾಗ ಮತ್ತೊಮ್ಮೆ ಈ ರೀತಿಯಾದ ಪೇಜು ಮತ್ತೊಮ್ಮೆ ತೋರಿಸುತ್ತೆ. ತದನಂತರ ಮುಂದೆ ಹೋಗಬೇಕು. ಮುಂದೆ ಹೋದರೆ ನಿಮಗೆ SLC ಮಾರ್ಕ್ಸ್ ಕಾರ್ಡ್ ಅಥವಾ ನೀವು ಏನೇನು ರಿಸರ್ವೇಷನ್ ಹಾಕಿರ್ತೀಯ, ಕನ್ನಡ ಮೀಡಿಯಂ, ಗ್ರಾಮೀಣ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಮತ್ತೆ ಏನಾದರೂ ಹಾಕಿದ್ರು ಕೂಡ ಎಲ್ಲ ಡಾಕ್ಯುಮೆಂಟ್ಸನ್ನು 500 KB PDF ಒಳಗಡೆ PDF ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. PDF ಫಾರ್ಮೆಟ್ ಮಾತ್ರ ತಗೊಳುತ್ತೆ. 500 KBಗಿಂತ ಕಮ್ಮಿ ಇರಬೇಕು. ನೇಮನ್ನು ರೀನೇಮ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಹಾಗೆ ಇಲ್ಲೊಂದು ತೊಂದರೆ ಆಗುತ್ತೆ. ಏನಪ್ಪ ಅದು ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ವೆರಿಫೈ ಆ್ಯಂಡ್ ಇ ಪೇ ಅಂತ ಮಾಡಿದ್ರು ಕೂಡ ಪೇಮೆಂಟ್ ಸ್ಟೇಟಸ್ ಅಪ್ಲಿಕೇಶನ್ ಫೀಸ್ ಇಸ್ ನಾಟ್ ಪೇಯ್ಡ್ ಅಂತ ಎಲ್ಲರಿಗೂ ತೋರಿಸುತ್ತಿದೆ. ಇದು ಎಲ್ಲರಿಗೂ ತೋರಿಸ್ತಿದೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಫುಲ್ಲು ಪೇಜಸ್ನ ಕ್ಲೋಸ್ ಮಾಡಿಬಿಡಬೇಕು. ಫುಲ್ ಲಾಗೌಟ್ ಮಾಡ್ಕೊಂಬಿಟ್ಟು ಮತ್ತೊಮ್ಮೆ ಎಲ್ಲ ಪೇಜಸನ್ನು ಓಪನ್ ಮಾಡ್ಕೊಬೇಕು. ಮತ್ತೆ ಓಪನ್ ಮಾಡಿಕೊಂಡು ನಾನು ತಿಳಿಸಿದಾಗೆ ರೀಲಾಗಿನ್ ಅಲ್ಲಿ ಇರುತ್ತಲ್ಲ, ನಿಮ್ಮ ರೆಫರೆನ್ಸ್ ನಂಬರ್ ಬಂದಿರ್ತಲ್ಲ, ರೆಫರೆನ್ಸ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕೊಂಡು ಲಾಗಿನ್ ಮಾಡಿದಾಗ ಏನಾಗುತ್ತೆ ಫೋಟೋ ಸಿಗ್ನೇಚರ್ ಆಪ್ಷನ್ಸ್ಗೆ ಮತ್ತೆ ಬಂದು ನಿಲ್ಲುತ್ತೆ. ಆವಾಗ ಫೋಟೋ ಸಿಗ್ನೇಚರ್ ಆಪ್ಷನ್ ಮತ್ತೊಮ್ಮೆ ಅಪ್ಲೋಡ್ ಮಾಡಿ ಮುಂದಕ್ಕೆ ಬಂದು ವೆರಿಫೈ ಅನ್ನೋದನ್ನು ಮತ್ತೊಮ್ಮೆ ಮಾಡಬೇಕು. ಮತ್ತೊಮ್ಮೆ ವೆರಿಫೈ ಇ ಪೇ ಅಂತ ಪೇಮೆಂಟ್ ಮತ್ತೊಮ್ಮೆ ಕ್ಲಿಕ್ ಮಾಡಿ ವೆರಿಫೈ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಮಾಡಿದ್ಮೇಲೆ ಇಲ್ಲೇನಾಗುತ್ತೆ ನೀವು ಚೂಸ್ ಮಾಡಿ SLC ಮಾರ್ಕ್ಸ್ ಕಾರ್ಡ್ ಜಾಗದಲ್ಲಿ SLC ಮಾರ್ಕ್ಸ್ ಕಾರ್ಡ್, ಕನ್ನಡ ಇನ್ನಿತರ ಸರ್ಟಿಫಿಕೇಟ್ಗಳನ್ನ ಅಪ್ಲೋಡ್ ಮಾಡಿದಾಗ ಇಲ್ಲಿ ನೀವು ಅಪ್ಲೋಡ್ ಮಾಡಿದಂಥ ಸ್ಟೇಟಸ್ಸು ಇಲ್ಲಿ ಬರುತ್ತೆ. ಆವಾಗಲೇ ಅಲ್ಲಿ ಅಪ್ಲೋಡ್ ಕನ್ಫರ್ಮ್ ಆಗೋದು. ಇದನ್ನು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ತದನಂತರ ಡಿಕ್ಲೇರ್ ಕ್ಲಿಕ್ ಮಾಡಿ ಮತ್ತೊಮ್ಮೆ ಎಲ್ಲ ಪೇಜು ನೀವೇನು ಫಸ್ಟಿಂದ ಮಾಡಿರ್ತೀರ ಪ್ರತಿಯೊಂದು ಕೂಡ ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂ ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಾದ್ಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ಫಾರಮ್ ಬರುತ್ತೆ. ಅಪ್ಲಿಕೇಶನ್ ಫಾರಮ್ನ ತಪ್ಪದೇ ಪ್ರಿಂಟ್ಔಟ್ ತೊಗೊಳ್ಳಿ. ಅಲ್ಲಾಗಲಿಲ್ಲ ಅಂದರೆ ರೀಪ್ರಿಂಟ್ ಆದರೂ ಆಪ್ಷನ್ಸ್ ಬಂದು ಪ್ರಿಂಟ್ಔಟ್ ತೊಗೊಳ್ಳಿ. ಇಷ್ಟು ಕೆಲಸ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಪೂರ್ತಿಯಾಗಿ ಮುಗುತ್ತೆ. ಯಾವುದೇ ತೊಂದರೆ ಇಲ್ದಂಗೆ ಅಪ್ಲಿಕೇಶನ್ ನಂಬರ್ ಹೊಸದಾಗಿ ಬರುತ್ತಲ್ಲ ಅದನ್ನು ಮಾಡ್ಕೊಳ್ಳಿ. ರೆಫರೆನ್ಸ್ ನಂಬರ್ ಮತ್ತೊಮ್ಮೆ ಅವಶ್ಯಕತೆ ಇಲ್ಲ. ಸಬ್ಮಿಟ್ ಮಾಡಿದ್ಮೇಲೆ ಬರೋ ಹೊಸ ಅಪ್ಲಿಕೇಶನ್ ನಂಬರ್ ಬಂದಾದ ನಂತರ ಟೆಂಪರರಿ ಅಪ್ಲಿಕೇಶನ್ ನಂಬರ್ ನಿಮ್ಗೆ ಅವಶ್ಯಕತೆ ಇರೋದಿಲ್ಲ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ಕರ್ನಾಟಕ ಸರ್ಕಾರದಿಂದ ಬೇಜಾನ್ ಅಪ್ಲಿಕೇಶನ್ಸ್ನ ಕರೆಯೋ ಚಾನ್ಸಸ್ ಇದೆ. ಆಲ್ರೆಡಿ ಒಳ ಮೀಸಲಾತಿ ಜಾರಿಯಾಗಿದೆ. ಇನ್ನೇನು ಪೊಲೀಸು ಮತ್ತು ಇನ್ನಿತರ ಎಲ್ಲ ಅಪ್ಲಿಕೇಶನ್ಸ್ ಬರುತ್ತೆ. ಎಲ್ಲದರ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಮಾಡಿ ಅಪ್ಲಿಕೇಶನ್ಸ್ ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.